ಇದೊಂದು ವಿಚಿತ್ರ. ಹಾಗಾಗಿ ಇಲ್ಲೂ ಕೂಡ ಸಂಪೂರ್ಣ ಒಳ್ಳೆಯತನದ ಜೊತೆ ಅವನು ಕಲೆಯುವುದಕ್ಕಾಗಲೇ ಇಲ್ಲ, ಸೇರಿಕೊಳ್ಳುವುದಕ್ಕಾಗಲೇ ಇಲ್ಲ. ದುಷ್ಟಾನ್ನದ ಪ್ರಭಾವವೋ ದುಷ್ಟ ಸಹವಾಸದ ಪ್ರಭಾವವೋ ಯಾವುದು ಅಂತ ಗೊತ್ತಿಲ್ಲ. ಇನ್ನು ಇಲ್ಲಿಂದ ಮುಂದೆ ದುರ್ಯೋಧನನಿಗೆ ಇವನು ಕೆಟ್ಟದ್ದನ್ನ ಹೇಳೋದು ಇದೆಲ್ಲ ತುಂಬಾ ಇದೆ. ಅದಕ್ಕೆ ಕಾರಣವನ್ನ ಕೊನೆಗೆ ಕೃಷ್ಣನಲ್ಲಿ ಬಾಯು ಬಿಡ್ತಾನ. ಸಂಧಾನದ ಸಭೆ ಮುಗಿದು ಕೃಷ್ಣ ಹೊರಡುವಾಗ ಕರ್ಣನಿಗೆ ಒಂದು ಅವಕಾಶವನ್ನು ಕೊಡ್ತಾನೆ. ಅದು ಕುಮಾರವ್ಯಾಸ ಭಾರತದಲ್ಲೂ ತುಂಬಾ ಚೆನ್ನಾಗಿ ವರ್ಣನೆ ಮಾಡಲ್ಪಟ್ಟಿದೆ, ಮೂಲ ವ್ಯಾಸ ಭಾರತದಲ್ಲೂ ಇದೆ. ಅಲ್ಲಿ ಕೃಷ್ಣ ಕರ್ಣನನ್ನ ಕರೆದು ಹೇಳ್ತಾನೆ, ಕರ್ಣ ನೋಡಪ್ಪ, ಮಕ್ಕಳಲ್ಲಿ 3 ರೀತಿ. ಒಂದು ಔದರ್ಯ, ನೇರವಾಗಿ ತಂದೆ ತಾಯಿಗಳು ಇಬ್ಬರು ಇದ್ದಾಗ ಹುಟ್ಟಿದ ಮಕ್ಕಳು. ಅವರ ಬಗ್ಗೆ ಪ್ರಪಂಚದಲ್ಲಿ ಯಾರಿಗೆ ಸಂಶಯವೂ ಇಲ್ಲ, ಏನೂ ಇಲ್ಲ. ಆದರೆ ಧರ್ಮ ಜಿಜ್ಞಾಸೆ ಬರೋದು 2 ರೀತಿ. ಹೆಂಗಸಾದವಳು ತಾನು ಕನ್ಯೆಯಾಗಿದ್ದಾಗಲೇ ಹಡಿದರೆ ಅವಳನ್ನ ಕಾನೀನ ಅಂತ ಕರೀತಾರೆ, ಆ ಮಗುವನ್ನ ಕಾನೀನ ಅಂತ ಕರೀತಾರೆ. ಅವಳು ಮದುವೆಯಾದ ಮೇಲೆ ಯಾವನನ್ನ ಮದುವೆ ಆಗ್ತಾಳೋ ಅವನಿಗೆ ಆ ಮಗುವು ಸೇರ್ಬೇಕು. ನೀನು ಕುಂತಿಯಲ್ಲಿ ಹಾಗೆ ಹುಟ್ಟಿದವನು, ಆದ್ದರಿಂದ ಕುಂತಿಗೆ ನೀನು ಪಾಂಡುವಿಗೂ ಬಂತು ಕಾನೀನ ಪುತ್ರನಾಗ. ಅದೇ ಮದುವೆಗಿಂತ ಮೊದಲು ಗರ್ಭಧರಿಸಿ ಮದುವೆಯಾದ ಮೇಲೆ ಹಡಿದ್ರೆ ಅದನ್ನ ಸಹೋಢ ಅಂತ ಕರೀತಾರೆ ಆ ಮಗುವನ್ನು. ಇದು 2 ರೀತಿ. ನೀನು ಅದರಲ್ಲಿ ಮೊದಲನೇ ರೀತಿಗೆ ಕಾನೀನ ಜಾತಿಗೆ ಸೇರಿದ ಪುತ್ರನಾಗ್ತಿ, ನೀನು ಕೂಡ ಪಾಂಡವನೇ ಆಗ್ತಿ. ಆದ್ದರಿಂದ ನೀನು ಹಿರಿಯ ಪಾಂಡವನಾಗಿ ರಾಜ್ಯವನ್ನು ಸ್ವೀಕರಿಸು. ಪಾಂಡವರು ನಿನ್ನ ಕಾಲಿಗೆ ಬೀಳುವಂತೆ ತಾನು ಮಾಡ್ತಾರೆ. ತನ್ನ ಜೊತೆಗೆ ಉಪಪ್ಲಾವ್ಯಕ್ಕೆ ಬಾ. ಏನು ಇಲ್ಲಿ ವಿಶೇಷ ಅಂದ್ರೆ, ಕುಮಾರವ್ಯಾಸ ಬಹಳ ನೇರವಾಗಿ ಚೆನ್ನಾಗಿ ಹೇಳ್ತಾನೆ. ಲಲನೆ ಪಡೆದಿ 5 ಮಂತ್ರಗಳಲ್ಲಿ ಮೊದಲಿಗ ನೀನು ನಿನ್ನಯ ಬಳಿ ಯುಧಿಷ್ಠಿರ ದೇವ 3ನೆಯಾತ ಕಲಿ ಭೀಮ, ಹೀಗೆ ಹೇಳ್ಕೊಂಡು ಹೋಗ್ತಾನೆ. ಆದರೆ ಎಡದ ಬಲದಲ್ಲಿ ಪಾಂಡುತನಯರ ಗಣನ ಬಲದಲ್ಲಿ ಕೌರವೇಶ್ವರ ಅಂತ ಅವನು ಬರೀತಾನೆ. ಒಂದು ಕಡೆ ಪಾಂಡವರು, ಒಂದು ಕಡೆ ಕೌರವ, ಅವನ ತಮ್ಮಂದಿರು, ಹೀಗೆ ಅಂತ. ವ್ಯಾಸ ಭಾರತದಲ್ಲಿ ಕೃಷ್ಣ ಹೇಳುವಾಗ ಕೌರವರ ಕಡೆಯ ಸುದ್ದಿಯನ್ನು ಅವನು ತೆಗೆದುಕೊಳ್ಳೋದೇ ಇಲ್ಲ. ಯಾಕೆಂದ್ರೆ ಬಹುಶಃ ಕೌರವರ ಹನನ ಕೃಷ್ಣ ಸಂಕಲ್ಪ ಆಗಿತ್ತು. ಕರ್ಣ ರಾಜ್ಯವನ್ನು ಸ್ವೀಕಾರ ಮಾಡಿದ್ರು ಬೇರೆ ರೀತಿಯಿಂದ ಅವರನ್ನು ಕೊಲ್ತಿದ್ರೇನೋ ಅಂತ ನಮಗನಿಸ್ತದೆ ಅದನ್ನು ಓದುವಾಗ. ಹಾಗಾಗಿ ಅವನೇನ್ ಹೇಳ್ತಾನೆ, ಪಿತೃಪಕ್ಷದಲ್ಲಿ ಪಾಂಡವರು ಅಂತ ಹೇಳ್ತಾನೆ. ತಂದೆಯ ಕಡೆಯಿಂದ ನಿನಗೆ ವೀರರಾದ ಪಾಂಡವರಿದ್ದಾರೆ, ಮಾತೃಪಕ್ಷದಲ್ಲಿ ಯಾದವರು ಅಂತ ಹೇಳ್ತಾನೆ. ತಾಯಿಯ ಕಡೆಯಿಂದ, ಅಜ್ಜನ ಮನೆ ಕಡೆಯಿಂದ ನಿನಗೆ ಯಾದವರಿದ್ದಾರೆ. ಇನ್ನು ರಾಜಸೂಯಾಧ್ವರದ ಸಂದರ್ಭದಲ್ಲಿ ಯಾರ್ಯಾರನ್ನು ಪಾಂಡವರು ಗೆದ್ದಿದ್ದಾರೋ ಆ ಎಲ್ಲ ರಾಜರು ನಿನ್ನ ಕಾಲಿಗೆ ಬೀಳ್ತಾರೆ ಅಂತ. ಅದಕ್ಕೆ ಕರ್ಣ ಒಪ್ಪೋದಿಲ್ಲ. ಕೃಷ್ಣ, ನೀನು ಹೇಳಿದ್ದೆಲ್ಲ ಧರ್ಮಯುಕ್ತವಾದ ಮಾತು ಎನ್ನುವುದನ್ನು ನಾನು ಬಲ್ಲೆ, ನೀನು ಹೇಳಿರುವುದು ಪ್ರಾಮಾಣಿಕ ಅಂತಲೂ ನಾನು ಬಲ್ಲೆ, ನೀನು ಕಪಟದಿಂದ ಹೇಳಿದೆ ಅಂತ ನಾನು ಹೇಳೋದಿಲ್ಲ. ಆದರೆ ನಾನು ಇಲ್ಲಿಯ ತನಕ ದುರ್ಯೋಧನನಲ್ಲಿ ಇದ್ದು ಈಗ ಪಾಂಡವರ ಜೊತೆ ಸೇರ್ಕೊಳ್ಳೋದು ರಾಜ್ಯಕ್ಕಾಗಿ, ಅದು ಒಳ್ಳೆಯದಲ್ಲ. ಕುಮಾರವ್ಯಾಸ ಅದನ್ನು ಬಹಳ ಚೆನ್ನಾಗಿ ಹೇಳ್ತಾನೆ. ಆತನ ಕೈವಾರವಾದಂತಹೇನು, ಕೈವಾರ ಅಂದ್ರೆ ಕತ್ತಿ, ಖಡ್ಗ. ನಾನು ದುರ್ಯೋಧನನ ಖಡ್ಗವಾಗಿದ್ದೇನೆ, ಕೈ ಆಯುಧವಾಗಿದ್ದೇನೆ. ಆಯುಧ ಹೇಗಿರ್ಬೇಕೋ ಹಾಗಿರುತ್ತೆ. ಆಯುಧಕ್ಕೆ ಸ್ವತಂತ್ರ ಪ್ರವೃತ್ತಿ ಇಲ್ಲ ಯಾವತ್ತು. ಅದನ್ನು ಹಿಡಿದವನು
ಕಡಿಯುವುದಕ್ಕೆ ಸಂಕಲ್ಪಿಸಿ ಕಡಿದರೆ ಮಾತ್ರ ಅದು ಕೆಲಸವನ್ನು ಮಾಡ್ತದೆ. ಹಾಗೆ ದುರ್ಯೋಧನನ ಸಂಕಲ್ಪ ಹೇಗೋ ಹಾಗೆ ನನ್ನ ನಡೆ ಎನ್ನುವುದನ್ನ ಕುಮಾರವ್ಯಾಸ ಬಹಳ ಚೆನ್ನಾಗಿ ಹೇಳ್ತಾನೆ. ಇಷ್ಟೆಲ್ಲ ಹೇಳಿದಂತಹ ಕರ್ಣ ಕೆಲವಷ್ಟು ಜಾಗರೂಕತೆಯ ಮಾತುಗಳನ್ನು ಹೇಳುತ್ತಾನೆ. ಇಲ್ಲಿ ನಮಗೆ ಆಶ್ಚರ್ಯ ಅನಿಸೋದು, ಯದಿ ಜಾನಾತಿ ಮಾಮ್ರಾಜ ಧರ್ಮಾತ್ಮ ಸಂಯತೇಂದ್ರಿಯ ಕುಂತ್ಯಾಃ ಪ್ರಥಮಜಂ ಪುತ್ರಂ ನಸರಾಜ್ಯಂ ಗ್ರಹಿಷ್ಯ. ಆದರೆ ಕೃಷ್ಣ, ನೀನು ಹೋದವನು ಕರ್ಣನಿಗೆ ನಾನು ಹೀಗೆ ಹೇಳಿದೆ ಅಂತ ಹೇಳ್ಬಿಡ್ಬೇಡ. ಧರ್ಮಾತ್ಮನಾದ ಯುಧಿಷ್ಠಿರ ನಾನು ಅಣ್ಣ ಅಂತ ತಿಳಿದು ಬಿಟ್ರೆ ರಾಜ್ಯವನ್ನು ತಗೊಳ್ಳೋದೇ ಇಲ್ಲ. ಈ ಭೂಮಿಯನ್ನು ಆಳಬೇಕಾದವನು ನಿಜವಾಗಿ ಯುಧಿಷ್ಠಿರ. ಎಲ್ಲ ರೀತಿಯಿಂದಲೂ ಅರ್ಹತೆ ಇರುವುದು ಯುಧಿಷ್ಠಿರನಿಗೆ. ನಾಳೆ ಯುದ್ಧವಾದರೂ ನಾನು ಸಾಯುವವನೇ ವಿನ ಬದುಕುವವನಲ್ಲ. ಅಕಸ್ಮಾತ್ ನೀನು ಇದನ್ನೆಲ್ಲ ಮೀರಿ ನನಗೆ ರಾಜ್ಯವನ್ನ ಕೊಡಿಸಿದೆ ಅಂತ ಇಟ್ಕೋ, ನಾನೇನು ಮಾಡಬಹುದು? ಪ್ರಾಪ್ಯ ಚಾಪಿ ಮಹದ್ ರಾಜ್ಯಂ ತದಹಂ ಮಧುಸೂದನ. ಹೇ ಮಧುಸೂದನ, ಅಂತಹ ರಾಜ್ಯವನ್ನ ನಾನು ಪ್ರಾಪ್ಯ ಹೊಂದಿಯೂ ಕೂಡ ದುರ್ಯೋಧನಾಯೈವ ಸಂಪ್ರದದ್ಯಾಂ, ದುರ್ಯೋಧನನಿಗೇ ನಾನು ತೆಗೆದುಕೊಂಡು ಹೋಗ್ಕೊಡ್ತೆ. ಯಾಕೆ ಅಂದರೆ ನನ್ನ ಮನಸ್ಸು ದುರ್ಯೋಧನನ ದಾಸ್ಯವನ್ನ ಸ್ವೀಕರಿಸಿ ಆಗಿಬಿಟ್ಟಿದೆ. ಒಬ್ಬರ ದಾಸ್ಯವನ್ನ ಸ್ವೀಕರಿಸಿದ ಮೇಲೆ ಅದನ್ನ ಬದಲಿಸಿಕೊಳ್ಳುವುದು ಅಷ್ಟು ಸುಲಭ ಅಲ್ಲ. ಅದು ನಾವು ಇಂದಿನ ಸಮಾಜದಲ್ಲೂ ನಾವು ಕಾಣುತ್ತೇವೆ. ನಾನು ತರಗತಿಯಲ್ಲಿ ಪಾಠ ಮಾಡುವಾಗ ಎಷ್ಟೋ ಸಲ ಹೇಳ್ತೇನೆ, ನಾವು ಓದುವಾಗ ಪಾದರಕ್ಷೆಯನ್ನ ಧರಿಸಿದರೂ ತರಗತಿಯಿಂದ ಹೊರಗಡೆಯೇ ಬಿಟ್ಟು ಬರಬೇಕಿತ್ತು. ಈಗ ಶಿಸ್ತು ಎನ್ನುವ ನೆಪದಲ್ಲಿ ನಾವು ಪಾದರಕ್ಷೆಯನ್ನ ತರಗತಿಯ ಒಳಗೆ ತೊಟ್ಟುಕೊಂಡು ಬರಲೇಬೇಕು ಅಂತ ರೂಲ್ಸ್ ಮಾಡ್ತೇವೆ. ಇದು ಬ್ರಿಟಿಷರ ದಾಸ್ಯದಿಂದ ನಮಗಂಟಿದ ಶಿಸ್ತು. ಅದಲ್ಲದೆ ಇದ್ರೆ ಭಾರತೀಯರ ಪ್ರಕಾರ ತರಗತಿ ಎನ್ನುವುದು ಸರಸ್ವತಿಯ ಮಂದಿರ. ಅಲ್ಲಿ ನಾವು ಪಾದರಕ್ಷೆಯನ್ನು ಧರಿಸಿ ಹೋಗಬಾರದು ಅಂತಲೇ ಇರೋದು. ಆದರೆ ಶಿಸ್ತು ಎನ್ನುವ ನೆಪದಲ್ಲಿ ನಾವು ಆ ದಾಸ್ಯವನ್ನು ಹೇಗೆ ಇನ್ನೂ ಮುಂದುವರಿಸಿಕೊಂಡು ಬರ್ತಾ ಇದ್ದೇವೆ ಅನ್ನೋದಕ್ಕೆ ಇನ್ನೊಂದು ಉದಾಹರಣೆ. ಹಾಗೆ ಕರ್ಣ ಜೀಯ ಹಸಾದ ಅಂತ ಹೇಳಿ 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 ದುರ್ಯೋಧನನಿಗೆ ಅವನಿಗೆ ಅದೇ ಅಂಟುಬಿಟ್ಟಿತ್ತು. ದುರ್ಯೋಧನನ ಅನ್ನವೇ ತನ್ನ ಬದುಕಿಗೆ ಕಾರಣ, ದುರ್ಯೋಧನನ ಕಿರೀಟವೇ ತನ್ನ ಹೆಮ್ಮೆಗೆ ಪ್ರತಿಷ್ಠೆಗೆ ಕಾರಣ ಅಂತ ಅಂದುಕೊಂಡು ಬಿಟ್ಟಿದ್ದ ಕರ್ಣ. ಆದ್ದರಿಂದ ಕೃಷ್ಣನಿಗೆ ಹೇಳ್ತಾನೆ ಇವನು ನೇರವಾಗಿ, ನೀನು ರಾಜ್ಯವನ್ನ ಕೊಟ್ಟರೂ ನಾನು ಅದನ್ನು ದುರ್ಯೋಧನನಿಗೆ ಕೊಡ್ತೇನೆ. ಆದ್ದರಿಂದ ನಿನ್ನ ಸಂಕಲ್ಪದಂತೆ ಧರ್ಮರಾಜ್ಯ ಪ್ರತಿಷ್ಠಾಪನೆ ಅನ್ನೋದು ಆಗೋದೇ ಇಲ್ಲ. ಹಾಗಾಗಬಾರದು. ಸ ಏವ ರಾಜ ಧರ್ಮಾತ್ಮ ಶಾಶ್ವತೋಸ್ತು ಯುಧಿಷ್ಠಿರ. ಯುಧಿಷ್ಠಿರನೇ ಶಾಶ್ವತವಾಗಿ, ಧರ್ಮಾತ್ಮನಾದ ಯುಧಿಷ್ಠಿರನೇ ಶಾಶ್ವತವಾಗಿ ರಾಜ್ಯವನ್ನು ಆಳಿಕೊಂಡಿರ್ಲಿ ಅಂತ ಹೇಳ್ತಾನೆ. ಯಾಕೆ ಅಂದ್ರೆ ನೇತಾ ಯಸ್ಯ ಹೃಷಿಕೇಶೋ ಯೋದ್ಧ ಯಸ್ಯ ಧನಂಜಯ. ಎರಡು ಕಾರಣ ಇದೆ. ಅವನ ರಾಜ್ಯವನ್ನು ಸುಗಮವಾಗಿ ಆಳಿಕೊಂಡು ಹೋಗುವುದಕ್ಕೆ ಯೋದ್ಧ ಆಗಿ ಧನಂಜಯ ಇದ್ದಾನೆ, ಅರ್ಜುನ ಇದ್ದಾನೆ. ಅವನು ಯಾರು ಬಂದರೂ ಹೆದರೋದಿಲ್ಲ. ಅದಕ್ಕಿಂತ ಇನ್ನೂ ಮುಖ್ಯವಾಗಿ ಅವನ ನೇತಾ ನಿಯಂತ್ರವಾಗಿ, ಅಂದರೆ ಅವನನ್ನ ನಡೆಸಿಕೊಳ್ಳುವವನಾಗಿ ನೀನಿದ್ದಿ, ಋಷಿಕೇಶ ಕೃಷ್ಣ ಇದ್ದಿ. ನಾನು ಅಥವಾ ಶಕುನಿ ನಡೆಸಿಕೊಂಡು ಹೋಗುವಂತಹ ದುರ್ಯೋಧನನ ಕೈಗೆ ರಾಜ್ಯ ಸಿಗುವುದಕ್ಕಿಂತ ನೀನು ನಡೆಸಿಕೊಂಡು ಹೋಗುವ ಯುಧಿಷ್ಠಿರನ ಕೈಗೆ ರಾಜ್ಯ ಸಿಗುವುದೇ ಲೇಸು. ಅಷ್ಟು ಹೇಳಿ ಕೊನೆಗೊಂದು ಕ್ಷಮಾಪಣೆಯ ಮಾತನ್ನಾಡ್ತಾನೆ. ಯದಬ್ರುವಂ ಅಹಂ ಕೃಷ್ಣ ಕಟುಕಾನಿಸ್ಮ ಪಾಂಡವಾನ್. ನಾನು ಇಲ್ಲಿಯವರೆಗೆ ಪಾಂಡವರಿಗೆ ಕಟುವಾದ ಮಾತುಗಳನ್ನು ಆಡಿಬಿಟ್ಟಿದ್ದೇನೆ ತುಂಬಾ ಕಡೆಗಳಲ್ಲಿ. ಅದು ದ್ಯೂತದ ಸಂದರ್ಭದಲ್ಲಿರಬಹುದು,
ದ್ರೌಪದಿಯನ್ನು ನೋಯಿಸಿದ್ದಿರಬಹುದು, ಆಮೇಲೆ ಗೋಗ್ರಹಣದ ಸಂದರ್ಭದಲ್ಲಿರಬಹುದು, ಅನೇಕ ಕಡೆಗಳಲ್ಲಿ ನಾನು ನೋಯುವ ಮಾತುಗಳನ್ನು ಪಾಂಡವರಿಗೆ ಆಡ್ಬಿಟ್ಟಿದ್ದೆ. ಅದೆಲ್ಲ ಆಡಿದ್ ಯಾಕೆ ಅಂದ್ರೆ ಪ್ರಿಯಾರ್ಥಂ ಧಾರ್ತರಾಷ್ಟ್ರಸ್ಯ, ಧೃತರಾಷ್ಟ್ರನ ಮಗನಾದ ದುರ್ಯೋಧನನಿಗೆ ಸಂತೋಷ ಆಗಲಿ ಎನ್ನುವ ಒಂದೇ ಕಾರಣಕ್ಕೆ ನಾನು ಅಷ್ಟೆಲ್ಲ ಮಾತಾಡಿದ್ದೆ. ತೇನ ತಪ್ಯೇಹ್ಯ ಕರ್ಮಣ, ಅದು ಅಕರ್ಮ ಅನ್ನೋದು ನನಗೆ ಗೊತ್ತು, ಮಾಡಬಾರದ ಕರ್ಮ ಅನ್ನೋದು ಗೊತ್ತು, ಅದರಿಂದಲೇ ನಾನು ದುಃಖ ಪಡ್ತಾ ಇದ್ದೇನೆ ಅಂತ ಒಂದು ಕ್ಷಮಾಪಣೆಯ ಮಾತನ್ನಾಡ್ತಾನೆ. ಇಲ್ಲಿ ಗೊತ್ತಾಗ್ತದೆ ಕರ್ಣ ದುರ್ಯೋಧನನ ಜೊತೆಯೂ ಸಂಪೂರ್ಣವಾಗಿ ಸೇರಿಕೊಳ್ಳಲಿಲ್ಲ, ಕಲೆಯಲೇ ಇಲ್ಲ. ದುರ್ಯೋಧನನ ಜೊತೆ ಸಂಪೂರ್ಣವಾಗಿ ಸೇರಿಕೊಂಡಿದ್ದಾದರೆ ಅವನು ಯುಧಿಷ್ಠಿರನಿಗೆ ರಾಜ್ಯ ಸ್ಥಿರವಾಗಲಿ, ಯುಧಿಷ್ಠಿರನೇ